ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಇವತ್ತು ಭಾಳನೇ ಸಿಂಪಲ್ ಆಗಿರುವಂಥ ಪ್ರಶ್ನೆ ಏನಂತಂದರೆ, ಈ ಮನೆಯಲ್ಲಿ ಗಡಿಯಾರ ಅನ್ನುವಂಥದ್ದು ಯಾವ ದಿಕ್ಕಿನಲ್ಲಿ ಇರಬೇಕಾಗತ್ತೆ? ಬಿಕಾಸ್ ನಾವು ಸಾಕಷ್ಟು ಗೂಗಲ್ ಮಾಡುವಾಗ ಒಂದೊಂದು ರೀತಿಯಾಗಿರುವಂಥ ಉತ್ತರಗಳು ಬರ್ತಾ ಇರುತ್ತೆ. ಸೊ ಯಾವ ದಿಕ್ಕಿನಲ್ಲಿ ಇರಬೇಕು ಗಡಿಯಾರ ಅನ್ನುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ಇದನ್ನು ಫಸ್ಟು ಮನೆಯ ಹೆಣ್ಣು ಮಕ್ಕಳು ತಿಳ್ಕೋಬೇಕು. ಯಾಕೆ ಅಂತ ಹೇಳ್ತೀವಿ ಅಂದರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದರೆ ಗಡಿಯಾರವನ್ನು ಯಾವ ದಿಕ್ಕಿಗೆ ಹಾಕಬೇಕು ಅನ್ನೋದನ್ನು ತಿಳ್ಕೋಬೇಕಂತೆ. ಯಾಕೆ ಅಂದರೆ ಗಡಿಯಾರ ಕಾಲಗಣನೆ ಅಂದರೆ ನಾವು ಯಾರನ್ನ ತೋರಿಸ್ತೀವಿ ಗೊತ್ತಾ? ನವಗ್ರಹದಲ್ಲಿ ಕೇತುವನ್ನು ತೋರಿಸ್ತೀವಿ. ಕೇತು ಅಂದರೆ ಗಡಿಯಾರ ಅಂತ ಹೇಳ್ತೀವಿ. ಇಂದಿನ ಕಾಲದಲ್ಲಿ ನೀವೆಲ್ಲ ನೋಡಿರ್ಬೋದು, ಇಡೀ ಒಂದು ಕುಟುಂಬನ ಎಷ್ಟು ದೊಡ್ಡ ಮನೆಗಳಿರುತ್ತೆ, ಆಲೆ ಮನೆಗಳಿರ್ಬೋದು, ಒಂದು ಎಸ್ಟೇಟ್ಗಳ ಮನೆಗಳಿರ್ಬೋದು, ಅಲ್ಲಿ ಇಡೀ ಮನೆಯೆಲ್ಲ ಹುಡುಕಿದ್ರು ಒಂದೇ ಒಂದು ವಾಲ್ ಕ್ಲಾಕ್ ಸಿಕ್ಕೋದು, ಅಂದರೆ ಒಂದು ದೊಡ್ಡ ವಾಲ್ ಕ್ಲಾಕ್ ಹಾಕಿರೋರು. ಆದರೆ ಈಗ ರೂಮಲ್ಲೊಂದು, ಹಾಲಲ್ಲೊಂದು, ಕಿಚನಲ್ಲೊಂದು, ಎಲ್ಲ ಕಡೆ ಇರುತ್ತೆ. ಯಾಕಂದರೆ ನಾವು ಜೀವನ ಮಾಡ್ತಾರದೇ ಟೈಮ್ಗೋಸ್ಕರ, ಹಂಗಾಗ್ಬಿಟ್ಟಿದೆ. ಏನು ಹಂಗೆಲ್ಲ ಆಗ್ದಾಗ ಏನಾಗುತ್ತೆ ಅಂದರೆ, ಗಡಿಯಾರ ಆಗಿದ ತಕ್ಷಣ ನಾವೇನು ಹೇಳಿದ್ರೆ ಹೇಳಿ, ಕೇತು ಅಂದ್ರಿ. ನಿಮ್ಮ ಮನೆಯಲ್ಲಿ ಎಷ್ಟು ಗಡಿಯಾರಗಳನ್ನು ಹಾಕ್ತೀರ, ಆ ಮನೆ ತುಂಬ ಕೇತು ಆವರಿಸ್ತಾ ಬರ್ತಾ ಇರ್ತಾನೆ. ಆ ಕೇತು ಆವರಿಸ್ತಾ ಬಂದ ಅಂದ್ಕೊಳ್ಳಿ, ಏನು ಮಾಡ್ತಾನೆ ಕೇತು ಅಂದರೆ ಮನೆಯ ಯಜಮಾನನ ನೆಮ್ಮದಿ ಕಲಹ ಮಾಡ್ತಾನೆ, ಇನ್ನೇನು ಮಾಡಲ್ಲ. ಮನೆಯ ಯಜಮಾನ ಹೇಳ್ತಾನೆ, ಆಚೆ ಇದ್ದರೆ ನೆಮ್ಮದಿಯಾಗಿರ್ತೀನಪ್ಪ, ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ ಅಂತ. ಎಲ್ಲಿಂದ ನೆಮ್ಮದಿ ಸಾಧ್ಯ? ಆ ಮನೆ ತುಂಬ ಕೇತು ಆವರಿಸ್ಕೊಂಡಿದ್ದಾನಲ್ವಾ. ಸೊ ಅಂದರೆ ಆ ಗಡಿಯಾರ ಒಂದಷ್ಟು ಎಫೆಕ್ಟ್ ಮಾಡುತ್ತೆ. ಖಂಡಿತವಾಗಿಯೂ ಕೆಲವೊಂದು ಚಿಕ್ಕ ವಿಚಾರಗಳು ನಮ್ಮ ಜೀವನಕ್ಕೆ ಭಾಳ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಅದಕ್ಕೆ ಕೆಲವೊಂದು ಚಿಕ್ಕ ವಿಚಾರಗಳನ್ನಾರು ನೀವು ತಿಳಿದಿರಬೇಕು. ಎಲ್ಲವನ್ನ ತಿಳಿರಿ ಅಂತ ನಾವು ಹೇಳಲ್ಲ. ಕೆಲವೊಂದು ಚಿಕ್ಕ ವಿಚಾರಗಳನ್ನು ತಿಳಿದಾಗ ಮಾತ್ರ ಸಂಸಾರವನ್ನು ಹತೋಟಿಲಿಟ್ಕೊಳ್ಳೋಕ್ಕೆ ಹೆಣ್ಣು ಮಕ್ಕಳಿಗೆ ಸಾಧ್ಯ. ಅದಕ್ಕೆ ನಾವು ಹೇಳೋದು, ಗೃಹಿಣಿ ಗೃಹ ಮುಚ್ಚತೆ. ಆ ಮನೆಯಲ್ಲಿ ಗೃಹಿಣಿ ಕರೆಕ್ಟಾಗಿದ್ದಾಗ ಆ ಮನೆ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗಡಿಯಾರವನ್ನು ಯಾವ ದಿಕ್ಕಿಗೆ ಹಾಕಬೇಕು? ಕೆಲವರು ಮನೆ ಬಾಗಿಲಿಗೆ ಹಾಕಿರ್ತಾರೆ, ಆ ಗಡಿಯಾರದ ಮೂಲಕವೇ ಓಡಾಡ್ತಿರ್ತಾರೆ. ಬಹಳ ತಪ್ಪು. ನೀವು ಯಾವ ದಿಕ್ಕಿಗೂ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಗಡಿಯಾರವನ್ನು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರಬೇಕು ಅಂದರೆ ಉತ್ತರ ದಿಕ್ಕಿಗೆ ಗಡಿಯಾರವನ್ನು ಹಾಕಬೇಕು. ಉತ್ತರ ದಿಕ್ಕಿಗೆ ಹಾಕಿದಾಗ ಉತ್ತರ ಉದಯೋನ್ಮುಖ ಅಂತ ನಾವು ಹೇಳ್ತೀವಿ. ಉತ್ತರ ದಿಕ್ಕಿಗೆ ಹಾಕಿದಾಗ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ವಾಸವಾಗಿರ್ತಾಳಂತೆ. ಅದಕ್ಕೋಸ್ಕರವಾಗಿ ಯಾರ ಮನೆಯಲ್ಲೇ ಆಗಲಿ ಗಡಿಯಾರವನ್ನು ಹಾಕ್ತೀರಾ, ಉತ್ತರ ದಿಕ್ಕಿಗೆ ಹಾಕಿ. ಆ ಮನೆಯಲ್ಲಿ ಧನಕನಕ ಐಶ್ವರ್ಯ ಸಮೃದ್ಧಿಯಾಗಿರುತ್ತೆ. ಆಮೇಲೆ ಒಂದು ಮನೆಗೆ ಒಂದೇ ಒಂದು ವಾಲ್ ಕ್ಲಾಕ್ ಸಾಕು, ಇವೆಲ್ಲ ಕಡೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಎಷ್ಟೋ ತಂದೆ ತಾಯಿರು ನಮ್ಮ ಹತ್ರ ಬರ್ತಾರೆ, ಬಂದು ಅವರ ಒಂದು ಸಮಸ್ಯೆಯನ್ನು ಹೇಳ್ತಾರೆ. ಏನು, ನನ್ನ ಮಗಳು ಮದುವೆ ಆಗಿದ್ದಾಳೆ ಗುರುಗಳೇ, ಆದರೆ ನನ್ನ ಅಳಿಯನ ಮಗಳ ದಾಂಪತ್ಯ ಜೀವನನೇ ಚೆನ್ನಾಗಿಲ್ಲ ಅಂತಾರೆ. ಯಾಕೆ ಅಂದರೆ ರೂಮಲ್ಲಿ ವಾಲ್ ಕ್ಲಾಕ್ ಹಾಕ್ಕೊಂಡಿರ್ತಾರೆ. ಮತ್ತು ಹೆಣ್ಮಕ್ಳಿಗೆ ಬಹಳ ಇಷ್ಟವಾದದ್ದು ವಾಚ್. ಡೈಲಿ ಒಂದೊಂದು ವಾಚ್ ಹಾಕ್ಕೊತಾರೆ, ಕಲರ್ ಆ ಸೀರೆಗೆ ಆ ವಾಚು ಅಂತ. ಏನಾಗುತ್ತೆ ಅಂದಾಗ ಎಷ್ಟು ಗಡಿಯಾರಗಳನ್ನು ಎಷ್ಟು ವಾಚ್ಗಳನ್ನು ನೀವು ನಿಮ್ಮ ರೂಮಲ್ಲಿ ಇಡ್ತಾ ಬರ್ತೀರಾ, ಆ ರೂಮ್ ತುಂಬ ಕೇತು ಆವರಿಸ್ತಾ ಬಂದ, ಇನ್ನೆಲ್ಲಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ? ಹಾಗಾಗಿ ಯಾವುದೇ ಕಾರಣಕ್ಕೂ ರೂಮಲ್ಲಿ ವಾಲ್ ಕ್ಲಾಕ್ ಹಾಕಬಾರ್ದು. ಮನೆಯ ಹಾಲಲ್ಲಿ ಉತ್ತರ ದಿಕ್ಕಿಗೆ ವಾಲ್ ಕ್ಲಾಕ್ನ ಹಾಕಬೇಕು. ಆಗ ಆ ಮನೆಯಲ್ಲಿ ಸದಾ ನೆಮ್ಮದಿ ನೆಲೆಸಿರ್ತಾಳೆ. ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಖಂಡಿತವಾಗಿ ಸಿಕ್ಕುತ್ತೆ. ಇವತ್ತೇ ನೀವು ಚೇಂಜ್ ಮಾಡಿ ನೋಡಿ. ನೀವು ಇವತ್ತಿನಿಂದ ಒಂದು ತಿಂಗಳು ನಿಮ್ಮ ಮನೆಯ ಜೀವನದ ವಾತಾವರಣವನ್ನು ಚೆಕ್ ಮಾಡಿ, ತದನಂತರ ನೀವೇ ಹೇಳ್ತೀರಾ, ಹೌದು ಖಂಡಿತ ಇದು ಕರೆಕ್ಟು ಅಂತ.
ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ತಿಳಿದು ಮಾಡಿ, ಹಾಗಾಗಿ ಪೂರ್ಣ ಫಲ ಸಿಕ್ಕತ್ತೆ ನಿಮಗೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಥವಾ ಅಶಾಂತಿಯ ವಾತಾವರಣ ಇದೆ, ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಸಣ್ಣ ಒಂದು ಬದಲಾವಣೆ, ಉತ್ತರ ದಿಕ್ಕಿಗೆ ವಾಲ್ ಕ್ಲಾಕು, ಅದು ಒಂದೇ ಒಂದು ಸಾಕು ಮನೆಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ನೀವು ಕೂಡ ಇವತ್ತೇ ನಿಮ್ಮ ಮನೆಯಲ್ಲಿ ವಾಲ್ ಕ್ಲಾಕ್ ಎಲ್ಲಿ ಹಾಕಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಉತ್ತರ ದಿಕ್ಕಿನಲ್ಲಿ ವಾಲ್ ಕ್ಲಾಕ್ನ ಹಾಕಿದ್ರೆ ಲಕ್ಷ್ಮಿಯ ಒಂದು ಪೂರ್ಣ ಕಟಾಕ್ಷ ನಿಮಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.